ದೊಮ್ಮಸಂದ್ರದಲ್ಲಿ ವೆಂಕಟೇಶ್ ಕೊಲೆ ಮಾಡಿದ್ದಂತಹ ಗುಬ್ಬಚ್ಚಿ ಸೀನಾ, ಗ್ಯಾಂಗ್ ಕಟ್ಕೊಂಡು ಭೀಕರವಾಗಿ ಹತ್ಯೆ ಮಾಡಿದಂತಹ ರೌಡಿ ಸೀನಾ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಭಯಾನಕ ಹತ್ಯೆಯ ದೃಶ್ಯ. 11 ಮಂದಿ ಆರೋಪಿಗಳನ್ನ ಬಂಧಿಸಿದಂತಹ ಸರ್ಜಾಪುರ ಪೊಲೀಸರು. ಹಳೆ ವೈಷಮ್ಯಕ್ಕೆ ವೆಂಕಟೇಶ್ ಅಲಿಯಾಸ್ ಮುಸುರಿ ವೆಂಕಿ ಹತ್ಯೆ ಮಾಡಿದಂತಹ ಗ್ಯಾಂಗ್. ಗುಬ್ಬಚ್ಚಿ ಸೀನನಿಗೆ 10 ಲಕ್ಷಕ್ಕೆ ಸುಪಾರಿ ನೀಡಿದಂತಹ ಕಾರ್ತಿಕ್ ಎಂಬಾತ. ಕಳೆದ ತಿಂಗಳು 20ನೇ ತಾರೀಕಿನಂದು ನಡೆದಿದ್ದಂತಹ ಕೊಲೆ. ಅಂದು ಗುಬ್ಬಚ್ಚಿ ಸೀನನ ಕಾಲಿಗೆ ಫೈರಿಂಗ್ ಮಾಡಿ ಖಾಕಿಯೇ ಬಂಧನ ಮಾಡಿತ್ತು. ಬಂಧಿಸಿ ಜೈಲಿಗೆ ಬಿಟ್ಟಿದ್ದಂತಹ ಖಾಕಿ ಈಗ ಜೈಲಿನಲ್ಲೂ ಕೂಡ ಬಿಂದಾಸ್ ಆಗಿ ಅವರು ನಡ್ಕೊಳ್ಳೋದಕ್ಕೆ ಚಾನ್ಸ್ ಅನ್ನ ಕೊಡ್ತಾ ಇದೆ. ಎಷ್ಟರ ಮಟ್ಟಿಗೆ ಸರಿ? ಎಲ್ಲರೂ ಕೂಡ ನ್ಯಾಯಾಲಯದಲ್ಲಿ ನ್ಯಾಯವನ್ನ ಸಿಗಬೇಕು ಅಂತ ಹೇಗೆ ಹೇಳ್ತಾರೋ ಎಲ್ರಿಗೂ ಒಂದೇ ನ್ಯಾಯ. ಯಾರು ತಪ್ಪು ಮಾಡಿದ್ರು, ಯಾರು ಯಾವುದೇ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಎಲ್ಲರಿಗೂ ಕೂಡ ಒಂದೇ ನ್ಯಾಯ, ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ನಡೆಸ್ಕೊಳ್ಬೇಕು. ಬಟ್ ಆದ್ರೆ ಇಲ್ಲಿ ಅದ್ಯಾವುದು ಆಗ್ತಾ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಸಿದ್ರೆ ದರ್ಬಾರ್, ಕಾಸಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಕಾಸಿದ್ರೆ ಈ ಈರುಳ್ಳಿ ಬೆಳ್ಳುಳ್ಳಿ ಬೆಲೆ ಹೇಗೆ ಏರಿಕೆ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ, ಅದೇ ರೀತಿಯಾಗಿ ಜೈಲಲ್ಲೂ ಕೂಡ ಜೈಲಾಧಿಕಾರಿಗಳು ಒಬ್ಬೊಬ್ರಿಗೆ ಒಂದೊಂದು ರೀತಿಯಾಗಿ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಗ್ಯಾಂಗ್ ಅನ್ನ ಕಟ್ಕೊಂಡು ಯಾವ ರೀತಿಯಾಗಿ ಭೀಕರವಾಗಿ ಹತ್ಯೆಯನ್ನ ಮಾಡಿದ್ದ ಈ ಸೀನಾ ಅಂತ ಹೇಳಿ. ಸೆಪ್ಟೆಂಬರ್ 20ರಂದು ನಡೆದಿದ್ದಂತಹ ವೆಂಕಟೇಶ್ನ ಕೊಲೆ ಕಣ್ರಿ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದು ವೆಂಕಟೇಶ್ನ ಕೊಲೆ ಆಗಿತ್ತು ಸೆಪ್ಟೆಂಬರ್ 21. ಬಹಳ ಈ ಒಂದು 20ನೇ ತಾರೀಕೇನು ಬಹಳ ದಿನಗಳಾಗಿಲ್ಲ, ಇನ್ನು 1 ತಿಂಗಳು ಕೂಡ ಕಳೆದಿಲ್ಲ. ಈಗ ಜಸ್ಟ್ 15 ದಿನ ಆಗಿದೆ ಅಷ್ಟೇ ನೋಡಿ. ಅಂಥವನಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಜೈಲಾಧಿಕಾರಿಗಳು ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ಎಷ್ಟು ಜನ ಜೈಲಾಧಿಕಾರಿಗಳ ತಲೆದಂಡ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ರು ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಒಳಗಡೆ ಹೋಗಬೇಕು ಅಂತಂದ್ರೆ ಪ್ರತಿಯೊಂದು ಚೆಕ್ ಮಾಡಿ ಬಿಡ್ತಾರೆ. ಡಿಟೆಕ್ಟರ್ ಮೂಲಕ ಚೆಕ್ ಮಾಡಲಾಗುತ್ತೆ ಏನ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಒಳಗಡೆ. ಯಾರೇ ಬಂದ್ರು ಅಷ್ಟೇ